ಮಡಿವಾಳ ಸಮಾಜ ಕರ್ನಾಟಕದಲ್ಲಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ತುಂಬ ಹಿಂದುಳಿದಿದ್ದು, ಈ ಸಮಾಜವನ್ನು ಪರಿಶಿಷ್ಟ ಜಾತಿಗೆ ಸೇರಿಸುವಂತೆ ಅನೇಕ ಬಾರಿ ರಾಜ್ಯ ಮಟ್ಟದ ಸಮಾವೇಶ ಮನವಿ ಮಾಡಿದ್ದರೂ ಸಹ ಈವರೆಗೂ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಸಹ ಸೇರಿಸಲು ಸಾಧ್ಯವಾಗಿಲ್ಲ ಎಂದು ಜಿಲ್ಲಾ ಮಡಿವಾಳ ಸಂಘ ನಿರ್ದೇಶಕರಾದ ರವಿಕುಮಾರ್ ಹೇಳಿದರು. 16/3/2026 ಫ್ರೀಡಂ ಪಾರ್ಕ್ ಬೆಂಗಳೂರು ಇಲ್ಲಿ ಬೃಹತ್ ಪ್ರತಿಭಟನೆ ಅನ್ನು ಹಮ್ಮಿಕೊಂಡಿದ್ದೇವೆ. ಆದ ಕಾರಣ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಅಧ್ಯಕ್ಷಗಳು, ಕಾರ್ಯದರ್ಶಿಗಳು ಎಲ್ಲ ಬಂದು ಇಲ್ಲಿ ಸೇರಿದ್ದೀವಿ. ಉದ್ದೇಶ ನಾವು ನಮ್ಮ ಸಂವಿಧಾನಬದ್ಧವಾದ ಹಕ್ಕನ್ನು ಪಡೆಯಲಿಕ್ಕೆ. ನಾವು ಸಮಾಜದಲ್ಲಿ ತುಂಬ ತುಳಿತಕ್ಕೆ ಒಳಗಾಗಿರುವ ಸಮಾಜ ಆಗಿದೆ, ಅತಿ ಸೂಕ್ಷ್ಮ ಸಮಾಜ. ಅದಕ್ಕೋಸ್ಕರ 2009ರಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಒಂದು ಸಮಗ್ರ ಕುಲಶಾಸ್ತ್ರ ಅಧ್ಯಯನ ಮಾಡೋಕ್ಕೋಸ್ಕರ ಡಾಕ್ಟರ್ ಅನ್ನಪೂರ್ಣಮ್ಮನವರ ನೇಮಕ ಮಾಡುತ್ತೆ. ಆ ಅನ್ನಪೂರ್ಣಮ್ಮನ ವರದಿ ಇವರು ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಇವರು ಪರಿಶಿಷ್ಟ ಜಾತಿಗೆ ಅರ್ಹರಾಗಿದ್ದಾರೆ, ಇವರು ಸಣ್ಣ ಸಮಾಜ, ಇವರನ್ನು ಸೇರಿಸ್ಬೋದು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ವರದಿ ಸಲ್ಲಿಸ್ತಾರೆ. ಆ ವರದಿ ಸಲ್ಲಿಸಿದ ನಂತರ ಇದು ವಿಧಾನಸೌಧದಲ್ಲಿ ಚರ್ಚೆಗೆ ಬರುತ್ತೆ. ಚರ್ಚೆ ಆಗಿ ನಂತರ ಇದು ಪೂರ್ಣಗೊಳ್ಳಿಲ್ಲ. ಅಲ್ಲೇ ಫೈಲು ವಿಧಾನಸೌಧದಲ್ಲೇ ಉಳಿದಿತ್ತು. ಇದೇ ಥರ ಎಲ್ಲ ಸರ್ಕಾರಗಳ ಮುಂದೆನೂ ಈ ಪ್ರಸ್ತಾಪ ಮಾಡಿದ್ವು. ಎಲ್ಲ ಸರ್ಕಾರಗಳು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಅದನ್ನು ಅನುಷ್ಠಾನಕ್ಕೆ ತರಲಿಲ್ಲ. ಆದ ಕಾರಣ ಈ ನಮ್ಮ ಭಾರತದಲ್ಲಿ 18 ರಾಜ್ಯಗಳಲ್ಲೂ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲೂ ನಮ್ಮನ್ನು ಪರಿಶಿಷ್ಟ ಜಾತಿಗೆ ಸೇರಿಸಿದ್ದಾರೆ. ಅದಕ್ಕಾಗಿ ನಾವು ಇಲ್ಲಿ ನಮ್ಮನ್ನು ಪರಿಶಿಷ್ಟ ಜಾತಿಗೆ ಸೇರಿಸಿ ಅಂತ ಹೇಳ್ಬಿಟ್ಟು ನಾವು ಎಷ್ಟೇ ಕೇಳಿದ್ರೂ ಕೂಡ ಇಲ್ಲಿವರೆಗೂ ಅದು ಅನುಷ್ಠಾನಗೊಂಡಿಲ್ಲ. ಆದ್ದರಿಂದ ನಾವು ಇದೇ ತಿಂಗಳು 16ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಇಡೀ ಕರ್ನಾಟಕ ರಾಜ್ಯದಂಥ ಮಡಿವಾಳರು ಸೇರಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೋಸ್ಕರ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡೋಕ್ಕೆ ನಾವು ಇಲ್ಲಿಗೆ ಚಿಕ್ಕಮಗಳೂರಿಗೆ ಬಂದಿದ್ದೀವಿ. ಆದ್ದರಿಂದ ನಮ್ಮ ಚಿಕ್ಕಮಗಳೂರಿನ ಎಲ್ಲ ಕುಲ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಏನೇ ಭಿನ್ನಾಭಿಪ್ರಾಯಗಳಿದ್ದರೂ ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ಎಲ್ಲ ಬಂದು ಭಾಗವಹಿಸಿ ನಮ್ಮ ಹಕ್ಕನ್ನು ಪಡೆಯಲಿಕ್ಕೆ ನಾವು ಹೊರರಾಗಿದ್ದೇವೆ. ಆದ್ದರಿಂದ ನಮ್ಮ ಕೈಯನ್ನು ಬಲಪಡಿಸಿ ಸಮಾಜವನ್ನು ಗಟ್ಟಿಗೊಳಿಸೋಣ, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ, ಈ ಒಂದು ಕೂಗನ್ನು ವಿಧಾನಸೌಧಕ್ಕೆ ಮುಟ್ಟಿಸೋಣ ಅಂತೇಳ್ಬಿಟ್ಟು ನಿಮ್ಮ ಮುಖಾಂತರ ಕೇಳ್ಕೊಳ್ತೀನಿ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಮಡಿವಾಳ ಸಂಘ ಉಪಾಧ್ಯಕ್ಷರಾದ ಪ್ರಸನ್ನ ಕುಮಾರ್ ಅವರು, ಅಧಿಕಾರಕ್ಕೆ ಬರುವ ಮುನ್ನ ಅನೇಕ ಆಶ್ವಾಸನೆಗಳನ್ನು ಎಲ್ಲ ರಾಜಕೀಯ ಪಕ್ಷಗಳು ನೀಡುತ್ತವೆ. ಆದರೆ ಅಧಿಕಾರಕ್ಕೆ ಬಂದ ನಂತರ ನಮ್ಮ ಸಮುದಾಯಕ್ಕೆ ಯಾವುದೇ ರೀತಿಯ ನೆರವನ್ನು ನೀಡುವುದಿಲ್ಲ ಎಂದರು. 16ನೇ ತಾರೀಕು ಇದೇ ತಿಂಗಳು ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕಲ್ಲಿ ನಮ್ಮ ಪರಿಶಿಷ್ಟ ಜಾತಿಯನ್ನು ಸೇರಿಸಲೇಬೇಕು ಅಂತೇಳಿ ದೊಡ್ಡದಾಗಿ ನಾವು ಸತ್ಯಾಗ್ರಹವನ್ನು ಇಟ್ಕೊಂಡಿದ್ದೀವಿ. ನಾವು ಯಾವುದಕ್ಕೂ ಆದರೂ ರೆಡಿ ಇದ್ದೀವಿ. 18ನೇ ತಾರೀಕು ನಮಗೆ 16ನೇ ತಾರೀಕು ನಾವು ಇಲ್ಲ ಮಾಡು ಇಲ್ಲ ಮಡಿ, ನಮಗೆ ಇದೇ ಫೈನಲ್. ಯಾಕೆಂದರೆ ನಾವು 50 ವರ್ಷದಿಂದ ನಾವು ಪರಿಶಿಷ್ಟ ಜಾತಿ ಸೇರಬೇಕು ಅಂತ ಎಲ್ಲ ಕಡೆ ಮಂಡ್ಯ, ಮೈಸೂರು, ತುಮಕೂರು, ಬೆಂಗಳೂರು ಎಲ್ಲ ಕಡೆಯಲ್ಲೂ ನಾವು ಪ್ರತಿಭಟನೆಯನ್ನು ಮಾಡ್ಕೊಂಬಂದಿದ್ದೀವಿ. ನಾವು ಈ ಸರಿ ಅಂತೂ ಇಲ್ಲ, ನಾವು ಮಾಡು ಇಲ್ಲ ಮಡಿ ಎರಡರಲ್ಲೊಂದು ನಮಗೆ ತೀರ್ಮಾನ ಆಗಬೇಕು. ನಾವು ಪರಿಶಿಷ್ಟ ಜಾತಿ ಸೇರಿರೆ, ಯಾಕೆಂದರೆ ನಮ್ಮ ಜನಾಂಗ ಭಾರಿ ಹಿಂದುಳಿದಿದೆ. ಎಲ್ಲ ರಾಜಕಾರಣಿಗಳು ನಿಮ್ಮನ್ನು ಪರಿಶಿಷ್ಟ ಜಾತಿ ಸೇರಿಸ್ತೀವಿ ಅಂತೇಳಿ ನಮ್ಮನ್ನು ಹಂಗೆ ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಈ ಸರಿ ಫೈನಲ್ ಇದು ಕೇಂದ್ರ ಸರ್ಕಾರಕ್ಕೆ ಹೋಗ್ಬೇಕು ನಮ್ಮ ಕೂಗು. ಆ ಥರ ನಾವು ನಮ್ಮ ದೊಡ್ಡ ಕೂಗನ್ನು ಕೂಗಿ, ಯಾಕೆಂದರೆ 18 ರಾಜ್ಯಗಳಲ್ಲಿ ನಮ್ಮನ್ನು ಪರಿಶಿಷ್ಟ ಜಾತಿ ಸೇರಿಸಿದ್ದಾರೆ. ನಮ್ಮನ್ನು ಈ ರಾಜ್ಯದಾಗೆ ಹಾಕಿಬಿಟ್ಟಿದ್ದಾರೆ, ನಮ್ಮನ್ನು ಪಾಪಿಗಳು ಮಾಡಿದ್ದಾರೆ. ನಾವು ಯಾಕೆಂದರೆ ಹಿಂದುಳಿದ್ಬಿಟ್ಟಿದ್ದೀವಿ. ನಮ್ಮನ್ನು ಸೇರಿಸಿದರೆ ನಮಗೆಲ್ಲ ಸವಲತ್ತು ಸಿಗುತ್ತೆ. ನಮ್ಮ ಮಕ್ಕಳಿಗಾಗಲಿ ಇನ್ನು ಮುಂದೆ ಬರೋ ಅಂಥ ಎಲ್ಲ ಮಕ್ಕಳುಗಳಿಗೂ ಒಂದು ಸೌಕರ್ಯ ನಾವು ಸರ್ಕಾರದಿಂದ ಸೌಕರ್ಯ ಅಂತ ಅಂತೀವಿ. ಈಗ ಕೃಷಿಲಾಗಲಿ, ರಾಜಕೀಯದಾಗಲಿ ಮತ್ತು ವಿದ್ಯಾಭ್ಯಾಸಕ್ಕಾಗಲಿ ಎಲ್ಲರದಕ್ಕೂ ನಮಗೆ ಸೌಕರ್ಯ ಸಿಗುತ್ತೆ. ನಮ್ಮ ಜನಾಂಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ದಯವಿಟ್ಟು ಕೈ ಮುಗಿದು ಕೇಳ್ತೀವಿ. ನಮ್ಮ ಜಿಲ್ಲೆಯಿಂದ, ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಿಂದ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜನಾಂಗದವ್ರಿಗೆ, ನಮ್ಮ ಜನಾಂಗದವರಿಗೆ ಕೈ ಮುಗಿದು ಕೇಳ್ತೀವಿ. ನಮ್ಮ ಮಡಿವಾಳದ ಜನಾಂಗಕ್ಕೆ ಕೈ ಮುಗಿದು ಕೇಳ್ತೀವಿ. ದಯವಿಟ್ಟು ಎಲ್ಲರೂ ಬರಬೇಕು. ನಮ್ಮ ರವೀಣರು ಮಾತಾಡಿರು, ಅದೇ ರೀತಿ ನಾವೆಲ್ಲರೂ ಸೇರಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಾವು ನಮ್ಮ ಸತ್ಯಾಗ್ರಹವನ್ನು ಮಾಡಿ ನಮ್ಮ ಹಕ್ಕನ್ನು, ಪರಿಶಿಷ್ಟ ಜಾತಿ ಹಕ್ಕನ್ನು ನಾವು ಸೇರಿಸ್ಕೊಬೇಕು ಅಂತೇಳಿ ತಮ್ಮ ಮಡಿವಾಳ ಜನಾಂಗದವರಿಗೆ ಎಲ್ಲರಿಗೂ ಪರವಾಗಿ ನಾನು ಕೇಳ್ತೀನಿ. ಮಡಿವಾಳ ಬಂಧು ಅಶೋಕ್ ಅವರು ಮಾತನಾಡಿ, ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಸಹ ಸ್ಪಂದಿಸದ ಕಾರಣ ಮಾರ್ಚ್ 16ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಪ್ರತಿಭಟನೆ ನಡೆಸುತ್ತಿದ್ದೇವೆ ಎಂದರು. ನಾವು ಕೂಡ ಮಡಿವಾಳ ಬಂಧುಗಳೆಲ್ಲ ಒಂದು ಕೋರಿಕೆ ಕೂಡ ಕೊಟ್ಟಿದ್ವಿ. ನಮ್ಮ ಮಡಿವಾಳರು ತುಂಬ ಶೋಷಿತವಾದ ಸಮಾಜ ಆಗ್ಬಿಟ್ಟಿದೆ. ಇಲ್ಲಿ ನಾವು ಮಾಡ್ತಕ್ಕಂಥ ಸೇವೆ ಮತ್ತು ನಾವು ಮಾಡ್ತಕ್ಕಂಥ ಕೆಲಸ
ಯಾವುದೇ ರೀತಿಯ ನಮಗೆ ಮನ್ನಣೆ ಇಲ್ಲ. ಆದ ಕಾರಣ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ನಮ್ಮನ್ನು ಎಸ್ಸಿಗೆ ಸೇರ್ಪಡೆ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಇವತ್ತು ರಾಜ್ಯ ಸರ್ಕಾರದಲ್ಲಿ ನಾವು ಕೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ, ನಮ್ಮ ಕೋರಿಕೆ ಏನಿದೆ, ನಮ್ಮ ಬೇಡಿಕೆಯನ್ನು ನೀವು ಕೇಂದ್ರ ಸರ್ಕಾರಕ್ಕೆ ತಲುಪಿಸ್ತಕ್ಕಂಥ ವ್ಯವಸ್ಥೆ ನೀವು ಮಾಡಿ, ಬಾಕಿಯ ಮುಂದಿನ ಕೆಲಸಗಳನ್ನ ನಾವು ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಾಗಿರ್ತೀವಿ ಅಂತೇಳಿ. ನಮ್ಮ ಮಡಿವಾಳ ಸಮಾಜ ಶೋಷಿತವಾಗಿರೋದ್ರಿಂದ ಈ ಸಮಾಜದಲ್ಲಿ ನಾವು ತುಂಬ ಕಷ್ಟಪಟ್ಟು ಸೇವೆ ಮಾಡ್ತಕ್ಕಂಥವ್ರು ಇದ್ದಾರೆ, ತುಂಬ ಕಡು ಬಡವರು ಕೂಡ ತುಂಬ ಇದ್ದಾರೆ ಇದರಲ್ಲಿ. ಹಾಗಾಗಿ ಈ ಸಮಾಜಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು. ಈಗಾಗಲೇ ಇದಕ್ಕೆ ಹಿಂದೆ ಕೂಡ ನಾವು ಇದನ್ನು ಎಸ್ಸಿಗೆ ಸೇರ್ಪಡೆ ಮಾಡ್ತೀವಿ ಅಂತ ಕೂಡ ಹಿಂದೆ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಕೂಡ ಹೇಳಿದರು. ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ನ್ಯಾಯ ದೊರಕಿಸ್ಕೊಡ್ತೀವಿ, ನಾವು ಆದಷ್ಟು ಬೇಗ ನಿಮ್ಮನ್ನು ಎಸ್ಸಿಗೆ ಸೇರ್ಪಡೆ ಮಾಡ್ತೀವಿ ಅಂತ ಕೂಡ ಒಂದು ನಮಗೆ ಭರವಸೆ ಕೂಡ ಕೊಟ್ಟಿದ್ದರು. ಇದಾದಮೇಲೆ ಸುಮಾರು ಜನ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು ಅದಕ್ಕೆ ನಮಗೆ ಬೆಂಬಲ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಸಹಿ ಹಾಕಿ ಕೂಡ ಒಂದು ಪತ್ರಗಳನ್ನು ನಮಗೆ ಕೊಟ್ಟಿದ್ದಾರೆ. ಇದನ್ನು ದಯವಿಟ್ಟು ನಾವು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರ ಹತ್ರ ಕೇಳ್ತಕ್ಕಂಥದ್ದು, ನಮ್ಮ ಮನವಿ ಏನಿದೆ, ನಮ್ಮ ಕೋರಿಕೆನ ದಯವಿಟ್ಟು ನೀವು ಕೇಂದ್ರ ಸರ್ಕಾರಕ್ಕೆ ತಲುಪಿಸ್ತಕ್ಕಂಥ ವ್ಯವಸ್ಥೆ ನೀವು ಮಾಡಿದ್ರೆ ಮುಂದೆ ನಮಗೆ ನ್ಯಾಯ ಸಿಗುತ್ತೆ ಅನ್ನೋದು ನಾವು ಖಂಡಿತ ನಂಬಿದ್ದೇವೆ. ಸೋಮವಾರದಿಂದ ಶುರುವಾಗಿದ್ದ ಧರಣಿ ಸತ್ಯಾಗ್ರಹ ತನಕ ಹೋಗುತ್ತೆ. ಈ ಮುಖಾಂತರ ಏನು ಮನವಿ ಮಾಡ್ಕೊಂತಿದ್ದೀವಿ, ಮನವಿ ಪತ್ರ ಸುಮಾರು ಕೊಟ್ಟಾಗ್ಬಿಟ್ಟಿದೆ, 106 ಮನವಿ ಪತ್ರ ಕೊಟ್ಟಾಗಿದೆ, ಧರಣಿ ಮಾಡಾಗಿದೆ, ಸಮಾವೇಶ ಮಾಡಾಗಿದೆ. MLAಗಳು, ಮಂತ್ರಿಗಳು, ಮುಖ್ಯಮಂತ್ರಿಗಳು ಮನೆ ಬಾಗಿಲಿಗೆ ಅಲ್ದಲ್ದಲ್ದ ಚಪ್ಪಲಿಯಲ್ಲಿ ಸೌದೋಗ್ಬಿಟ್ಟಿದೆ. ಇನ್ಮೇಲೆ ಹಂಗೆ ಕಾಯೋಕ್ಕಾಗಲ್ಲ. ಯಾಕೆಂತಂದ್ರೆ ಎಲ್ಲರೂ ಬೆಳೀತಾ ಇದ್ದಾರೆ. ಈಗಲಾದರೂ ನೀವೇನು ಇಲ್ಲೇನು ಮಾಡೋದು ಬೇಕಾಗಿಲ್ಲ. ಕರ್ನಾಟಕದಲ್ಲಿ ನಿಮ್ಮ ಸರ್ಕಾರ ಏನಿದೆ, ನೀವೇನು ಇಲ್ಲಿ ಮೀಸಲಾತಿ ಕೊಡಲ್ಲ. ಇಲ್ಲಿರೋ ಫೈಲ್ನ ತಾಂದೋ ಕೇಂದ್ರಕ್ಕೆ ಕೊಟ್ಬಿಡ್ರಿ, ಅಲ್ಲವ್ರು ನಾವು ಮಾಡಿಸ್ಕೊಂಬತ್ತೀವಿ. ಭಾರತದಲ್ಲಿ 18 ರಾಜ್ಯದಲ್ಲಿದ್ದೀವಿ, 3 ಕೇಂದ್ರಾಡಳಿತ ಪ್ರದೇಶದಲ್ಲಿದ್ದೀವಿ ಅಲ್ಲ. ಅದು ಅಷ್ಟೆಲ್ಲ ಅಸಂಘಟಿತರು ಅಂತ ದೇಶಕ್ಕೆ ಗೊತ್ತಾಗಿದೆ, ನಿಮಗೆ ಗೊತ್ತಾಗ್ತಿಲ್ಲಲ್ರಿ. ಈಗಲಾದರೂ ನಮ್ಮನ್ನು ಮೀಸಲಾತಿ ಕೊಟ್ಟು ಪರಿಶಿಷ್ಟ ವರ್ಗಕ್ಕೆ ಸೇರಿಸ್ರಿ. ನಮಸ್ತೆ. ಸುದ್ದಿಗೋಷ್ಠಿಯಲ್ಲಿ ರಾಮಚಂದ್ರ, ಮಂಜುನಾಥ್, ಸತೀಶ್, ಚಂದ್ರಶೇಖರ್ ಉಪಸ್ಥಿತರಿದ್ದರು.